ದುಡ್ಡಿಂದ ಅವನ ಅಹಂನ, ಅವನ ಪೊಗರನ್ನ, ಅವನ ಗರ್ವನ, ಅವನ ಇಡೀ ಜೀವನಾನೇ ಕೊಂಡ್ಕೊಂಡ್ಬಿಟ್ಟೆ ನಾನು. ನೋಡ್ದೆ ಅಲ್ವಾ? ಈಗೇನ್ ಹೇಳ್ತೀಯ? ನೀತಿ ಅಂತ, ನೈತಿಕತೆ ಅಂತ, ಆತ್ಮಾಭಿಮಾನ ಅಂತ, ಆತ್ಮಗೌರವ ಅಂತ ಎಷ್ಟು ಕಥೆಗಳನ್ನ ಹೇಳ್ದ ಅವನು. ಬಡವರು ಬಿದ್ದು ಹೋಗೋದು ಬರೀ ನೋಟ್ಗಳಿಗೆ. ಅರ್ಥ ಆಯ್ತಲ್ಲ? ನಡಿ. ಅಪ್ಪ ಏನು ಮಾತಾಡದೆ ಸುಮ್ಮನೆ ಇದ್ದಾರೆ ಅಂದ್ರೆ ಶಾಂಭವಿ ಅಮ್ಮ ಕೊಡೋ ದುಡ್ಡಿಗೆ ಆಸೆ ಪಟ್ಟು ಅಪ್ಪ ಒಪ್ಕೊಂಡ್ಬಿಡ್ತಾರ? ಮಾತಾಡಿದ್ರ ಮೇಡಮ್? ಏನಂದ? ನೀವ್ ಹೇಳ್ದ ಹಾಗೆ ಪ್ಲಾನ್ ವರ್ಕೌಟ್ ಆಗಿದೆ. ಎಮೋಷನಲ್ ಆಗಿ ಮಾತಾಡಿ ಸೆಂಟಿಮೆಂಟಲ್ ಟಚ್ ಕೊಟ್ಟಿದ್ದಕ್ಕೆ ಸೈಲೆಂಟ್ ಆಗ್ಬಿಟ್ಟ. ದುಡ್ಡಿನ ಕಂತೆನ ತೋರಿಸ್ತಿದ್ದ ಹಾಗೆ ಕಿರ್ಚೋದನ್ನ ಬಿಟ್ಟು ಯೋಚನೆ ಮಾಡೋಕ್ ಶುರು ಮಾಡ್ದ. ನಾಳೆ ಲಾಯರ್ ಜೊತೆ ಬರ್ತೀನಿ. ಅವನ್ ಕೊಡೋ ಸ್ಟೇಟ್ಮೆಂಟ್ಗೆ ಮೇಲಿರೋರು ಸೈನ್ ಮಾಡಿದ್ಮೇಲೆ ಅವನು ಜೀವನ ಪೂರ್ತಿ ಜೈಲಲ್ಲೇ ಕೊಳಿತಾನೆ. ಇವನಿಗೆ ದುಡ್ಡಿನ ಆಸೆ ತೋರಿಸಿದ್ನೇ ಹೊರತು ₹1 ಕೂಡ ಕೊಡೋದಿಲ್ಲ. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಕ್ಕೆ ದುಡ್ಡಿನ ಆಸೆ ತೋರಿಸ್ತಿದ್ದಾರೆ ಅಂತ ಅಪ್ಪಂಗೆ ಹೇಳ್ಬೇಕು. ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಟ್ರೆ ಅಪ್ಪಂಗೆ ಶಿಕ್ಷೆ ಆಗುತ್ತೆ. ಈ ವಿಷಯ ತಿಳಿಸಿ ಅಪ್ಪನ ಕಾಪಾಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಹತ್ತು. ಕ್ಷಮಿಸಿ ಅಮ್ಮೋರೆ. ಏನಕ್ಕೆ? ನಾನ್ ಬಂದಿದ್ ಕೆಲ್ಸ ಮಾಡೋದೇ ಮರ್ತೋದೆ ಅಮ್ಮ. ನೀವು ಸಂಬಳ ಕೊಟ್ರಲ್ಲ, ಅದನ್ನ ಕೊಡೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೆ. ಅವ್ರಿಗೆ ಕೊಡೋದನ್ನೇ ಮರ್ತು ಆಚೆ ಬಂದ್ಬಿಟ್ಟೆ. 1 ನಿಮಿಷ ಅಮ್ಮ, ಬೇಗ ದುಡ್ಡು ಕೊಟ್ಟು ಬಂದ್ಬಿಡ್ತೀನಿ. ಬೇಗ ಬಾ. ಮತ್ತ್ಯಾಕಮ್ಮ ಬಂದೆ? ಈ ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ನೋಡಕ್ ಯಾರೋ ಬಂದಿದ್ರಲ್ಲ, ಅವ್ರು ನಿನ್ ಬಗ್ಗೆ ಆ ಜೈಲರ್ ಹತ್ರ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಅಪ್ಪ. ಏನ್ ಕೇಳಿಸ್ಕೊಂಡೆ? ನೀನ್ ತಪ್ಪು ಒಪ್ಕೊಂಡ್ರೆ ನಿನಗ್ ಶಿಕ್ಷೆ ಆಗುತ್ತೆ. ನಿನ್ಗೆ ಶಿಕ್ಷೆ ಆಗೋ ತರ ಮಾಡೋದಕ್ಕೆ ಅವರಿಬ್ರು ಸೇರ್ಕೊಂಡೇನೋ ಉಪಾಯ ಮಾಡಿ ನಿನಗ್ ದುಡ್ಡಾಸೆ ತೋರಿಸಿದ್ದಾರೆ ಅಪ್ಪ. ಅವರು ನಿನ್ ಮಕ್ಳ ಜೀವನದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ದು, ನಿನಗ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಎಲ್ಲ ಸುಳ್ಳು ಅಪ್ಪ. ನೀನ್ ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೋಬೇಡಪ್ಪ. ಅವರು ನಿನ್ನ ಈ ಕೇಸಲ್ಲಿ ಸಿಕ್ಕಾಕ್ಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಪ್ಪ. ಅವ್ರ ಮಾತನ್ನ ನಂಬೇಡಪ್ಪ. ನಿನ್ಗೆ ನಿನ್ ಮಗಳು ಸರಸ್ವತಿ ಇದ್ದಾಳಪ್ಪ, ಇದನ್ ಯಾವಾಗ್ಲೂ ನೆನ್ಪಿಟ್ಕೋ. ನಿಂಗೆ ಮಗ ಆಗ್ಲಿ ಮಗಳಾಗ್ಲಿ ಎಲ್ಲ ನಾನೇ ಅಂತ ಅಮ್ಮನ ಹತ್ರ ನೀನೇ ಹೇಳಿದ್ದೆ, ನೆನ್ಪಿದ್ಯಾ? ನಾನ್ ನಿನ್ ಮಗನ್ ಹಾಗೆ ಅಪ್ಪ, ನಿನ್ನ ನಾನ್ ಬಿಡಿಸ್ತೀನಿ. ನೀನು ನಿನ್ ಮಕ್ಳಿಗೋಸ್ಕರ ಏನೋ ಮಾಡೋದಕ್ಕೆ ಹೋಗಿ ಆ ದುಡ್ಡನ್ ಮಾತ್ರ ತಗೋಬೇಡಪ್ಪ. ದುಡ್ಡನ್ನ ನಂಬೇಡಪ್ಪ. ಈ ನಿನ್ ಮಗಳು ಸರ್ಸುನ ನಂಬಪ್ಪ. ನಿನ್ನ ನಾನ್ ಬಿಡಿಸ್ತೀನಪ್ಪ, ನಿಜ ಅಪ್ಪ. ನಾ ಹೋಗ್ ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೋ. ಮೋಸ ಹೋಗ್ಬೇಡ. ಹುಷಾರು ಅಪ್ಪ. ನಾನು ಹೋಗ್ ಬರ್ತೀನಿ. ನನಗೆ ಮೋಸ ಮಾಡಬೇಕು ಅನ್ಕೊಂಡಿದ್ಯಾ? ನನ್ನನ್ನು ನನ್ನ ಜೀವನನ ದುಡ್ಡಿಂದ ಅಳಿಬೇಕಂತ ನೋಡ್ತಿದ್ಯಾ? ಏಯ್, ಯಾಕೆಷ್ಟೊತ್ತು? ನಿನ್ಗೋಸ್ಕರ ಎಷ್ಟೊತ್ತು ವೇಟ್ ಮಾಡ್ಬೇಕು ನಾನು? ಅದು ಅವರು ಸಾಕು, ಕಾರ್ ಹತ್ತು.
ಏನ್ ಕೇಳಿದ್ರು ಎಕ್ಸಾಮ್ ಹಾಲ್ಗೆ ಹೋಗೋ ಸ್ಟೂಡೆಂಟ್ ತರ ಟೆನ್ಷನ್ ಮಾಡ್ಕೊಂಡು ನೋಡ್ತಿರ್ತಿಯಲ್ಲ. ಏನಿಲ್ಲ ಅಮ್ಮೋರೆ, ಮೊದಲನೇ ಸಂಬಳ ಬಂತಲ್ಲಮ್ಮ, ನನಗೆ ತುಂಬ ಬೇಕಾದವ್ರಿಗೆ ಅಂತ ತಗೊಂಡಿದ್ದೀನಮ್ಮ. ಹೇಯ್, ಈ ಶರ್ಟ್ ನನಗೆ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸಿನಿಮಾ ಹೀರೋ ತರ ಇದ್ದೀರಾ ರಾಹುಲ್ ಅವರೇ. ನಾನ್ ಹೀರೋ ಆದ್ರೆ ನೀನೇ ತಾನೇ ನನ್ನ ಹೀರೋಯಿನ್. ಬನ್ನಿ ಬನ್ನಿ ಎಲ್ಲ ಬನ್ನಿ, ಒಂದು ತಗೊಂಡ್ರೆ ಒಂದು ಉಚಿತ. ಬನ್ರಣ್ಣ, ಬನ್ನಿ ಬನ್ನಿ. ನನ್ನ ಮೊದಲನೇ ಸಂಪಾದನೆಯಲ್ಲಿ ರಾಹುಲ್ ಅವ್ರಿಗೇನಾದ್ರೂ ಕೊಡಿಸ್ಬೇಕು. ಬನ್ನಿ ಅಮ್ಮ, ಬನ್ನಿ ಬನ್ನಿ. ಏನ್ ಬೇಕಮ್ಮ? ಆ ಶರ್ಟ್ ಕೊಡಿ. ಎಷ್ಟು? ಇದಾ 500 ರೂಪಾಯಿ ಅಮ್ಮ. ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಇಲ್ಲಮ್ಮ. ಸರಿ ಕೊಡಿ. ಗಂಡಂಗ್ ಹೊಡೆಯೋದು ಕ್ಷಮ್ಸಕ್ಕಾಗ್ದಿರೋ ತಪ್ಪು. ಬುದ್ಧಿ ಇಲ್ದಿರೋಳ್ ಹಾಗೆ ಹೊಡೆದ್ಬಿಟ್ನಲ್ಲ. ಮಾಡಿರೋ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟರು ಅದು ಕಡಿಮೆನೇ ಆಗುತ್ತೆ. ನನ್ಗೇನೋ ಬುದ್ಧಿ ಕಡಿಮೆನೇ ಆದ್ರೂ ಗಂಡನ್ ಯಾರಾದ್ರೂ ಹೊಡಿತಾರ? ಹುಚ್ಚು ನನ್ಗೆ. ರಾಹುಲ್ ಅವ್ರನ್ನ ಕ್ಷಮಿಸಿ ಅಂತ ಕೇಳ್ಕೋಬೇಕು. ನೋ 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 ನೋ. ಕಾಫಿ ತಗೊಳ್ಳಿ ತೇಜಣ್ಣ. ಅದೇನು ನಾನು ಕೇಳಲಿಲ್ವಲ್ಲ. ಕುಡಿತೀರೇನೋ ಅಂತ ತಗೊಂಡ್ ಬಂದೆ. ಓ ಥ್ಯಾಂಕ್ ಯು. ಆಡೋಣ. 1 ನಿಮಿಷ ಮ್ಯಾಮ್, ಚಿಕ್ಕ ಕಮರ್ಷಿಯಲ್ ಬ್ರೇಕ್. ಓಕೆ ಓಕೆ. ಥ್ಯಾಂಕ್ ಯು. ತೇಜಣ್ಣ, ಒಂದ್ ಕಾಗದದ ಮೇಲೆ ನನ್ನ ಕ್ಷಮಿಸಿ ಅಂತ ಬರ್ಕೊಡ್ತೀರಾ? ಏನಕ್ಕದು? ಯಾರಿಗೆ ಹೇಳ್ಬೇಕು? ಅದು ಒಬ್ರಿಗೆ ಹೇಳ್ಬೇಕಿತ್ತು. ಏನಾದ್ರೂ ತಪ್ಪು ಮಾಡಿದ್ಯಾ? ಏನ್ ತಪ್ಪು ಮಾಡಿದೆ ನೀನು?
ಹೇಳಕ್ಕೆ ಕಷ್ಟ ಪಡ್ತಿದ್ದಾಳೆ ಅಂದ್ರೆ ಏನೋ ಸೀಕ್ರೆಟ್ ವಿಷಯ ಇರ್ಬೋದು. ನಮಗ್ ಬೇಡ ಬಿಡು, ನಾನ್ ಬರ್ಕೊತೀನಿ. ತಗೋ ಕಟ್ ಮಾಡು. I love you. ನವ್ಯ, ಬರ್ತಿದ್ದೀನಿ ಚಿಕ್ಕಮ್ಮ. ಭಾವನ್ ರೂಮ್ಗೆ ಯಾಕೆ ಹೋಗ್ತಿದ್ದಾಳೆ? ಭಾವನ್ ರೂಮಲ್ಲಿ ಏನ್ ಕೆಲ್ಸ ಇವಳಿಗೆ? ಇವತ್ತು ನಾನ್ ತಗೊಂಡ್ ಬಂದಿರೋ ಶರ್ಟ್ನೇ ಹಾಕೋಬೇಕು ನೀವು. ಇವಳು ಭಾವನ್ಗೆ ಶರ್ಟ್ ಕೊಡೋ ರೇಂಜಿಗೆ ಬಂದಿದ್ದಾಳೆ ಅಂತಾಯ್ತು. ಮಾಡ್ತೀನಿರು. ಏಕದಂತ ಅವ್ರೆ, ಏಕದಂತ ಅವ್ರೆ, ಏಕದಂತ ಅವ್ರೆ.
ನೀವು ಮಾಮೂಲಿಯಾಗಿ ಜಯನಗರದಲ್ಲಿ ಕೂಗಿದ್ರೆ ಸದಾಶಿವನಗರ ಕೇಳಿಸುತ್ತೆ. ಈ ತರ ಸ್ಪೆಷಲ್ ಆಗಿ ಯಾಕೆ ಕಿರಿಸ್ತಾ ಇದ್ದೀರಾ? ಜೋಕ್ ಮಾಡ್ತಿದ್ಯಾ? ನನ್ನ ಮುಖಕ್ಕೆ ಅಷ್ಟೊಂದು ಅದೃಷ್ಟ ಎಲ್ಲಿದೆ? ಕರೆದ ವಿಷಯ ಏನು ಅಂತ ಹೇಳಿ. ಅರ್ಜೆಂಟ್ ಆಗಿ ಒಂದು ಹೊಸ ಶರ್ಟ್ ಬೇಕು. ಯಾರಿಗೆ? ಯಾಕೆ? ಅದೇ ಯಾವ ತರ ಬೇಕು ಅಂತ ಕೇಳಿದೆ. ಅದೆಲ್ಲ ನಿಮ್ಗೆ ಬೇಡ್ದಿರೋ ವಿಷಯ. ಹೇಳ್ದಷ್ಟ್ ಮಾಡಿ. ಆಗ್ಲಿ. ಓಕೆ. ಇವಾಗ್ಲೇ ಬೇಕು. ಆಗ್ಲಿ. ಈ ಕ್ಷಣನೇ ಬೇಕು. ಓಕೆ, ತಗೊಳ್ಳಿ. ಥ್ಯಾಂಕ್ಸ್. ಈ ಶರ್ಟು ನಿಮ್ಗೋಸ್ಕರ ಅಂತ ನಾನೇ ತಗೊಂಡ್ ಬಂದೆ ರಾಹುಲ್ ಅವರೇ. ನಿನ್ ಯಾರು ತಗೊಂಡ್ ಬಾ ಅಂತ ಹೇಳಿದ್ದು? ನಿಮ್ಗೆ ಒಂದ್ ಚಿಕ್ಕ ಉಡುಗೊರೆ ಕೊಡೋಣ ಅಂತ ಅಂದ್ಕೊಂಡು. ಭಾವ, ನಿನ್ಗೋಸ್ಕರ ಪ್ರೀತಿಯಿಂದ ಈ ಶರ್ಟ್ ತಂದಿದ್ದೀನಿ ಭಾವ. ಕರೆಕ್ಟ್ ಟೈಮಿಗೆ ತಗೊಂಡ್ ಬಂದೆ ಮ್ಯಾಗಿ. ಥ್ಯಾಂಕ್ಸ್. ಭಾವನಾದ್ನಿ ಮಧ್ಯೆ ಈ ಥ್ಯಾಂಕ್ಸ್ ಯಾಕೆ ಭಾವ? ನೀನ್ ಕೊಟ್ಟಿರೋ ಶರ್ಟ್ನ ಈಗಲೇ ಹಾಕೊಂಡ್ ಬರ್ತೀನಿ. ಥ್ಯಾಂಕ್ಸ್ ಭಾವ. ಭಾವನಾದ್ನಿ ಮಧ್ಯೆ ಥ್ಯಾಂಕ್ಸ್ ಏನಕ್ಕೆ ಮ್ಯಾಗಿ? ಪ್ರೀತಿಯಿಂದ ತಂದ್ಕೊಟ್ಟಿದ್ಯಾ, ನಾನು ಹಾಕೋತೀನಿ. ಓಕೆನಾ? ಓಕೆ ಭಾವ. ನಾನ್ ತಂದಿರೋ ಶರ್ಟ್ ಹೇಗಿದೆ ಅಂತ ಓಪನ್ ಮಾಡಿ ನೋಡು ಭಾವ. ನೀನ್ ಹೀಗೆಲ್ಲ ಟಚ್ ಮಾಡದೆ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ತಪ್ಪೇನಿದೆ ಭಾವ, ಭಾವನಾದ್ನಿ ಅಲ್ವಾ? ಅದಕ್ಕೆ ಸರಿ ನೋಡು. ಇದೇನಿದು ಹೀಗಿದೆ? ಇಷ್ಟು ಕೆಟ್ಟದಾಗಿದೆಯಲ್ಲಪ್ಪ ಇದು.
ಹೇಗಿದೆ ಬಾವಾ? ಶರ್ಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ನಿಂಗೆ ಇಷ್ಟ ಆಯ್ತಾ? ಛೇ, ಸರ್ಕಸ್ ಅಲ್ಲಿ ಜೋಕರ್ ಹಾಕೊಳ್ಳೋ ಶರ್ಟ್ ಇದ್ದಂಗಿದೆ. ಇದನ್ನ ನಾನು ಹಾಕೋಬೇಕಾ? ನಿನ್ ಟೇಸ್ಟು ಸೂಪರ್ ಮ್ಯಾಗಿ. ತುಂಬಾ ತುಂಬಾ ಚೆನ್ನಾಗಿದೆ. ನನಗೆ ಈ ಶರ್ಟ್ ತುಂಬಾನೇ ಇಷ್ಟ ಆಯ್ತು. ನಾನ್ ತಂದಿರೋ ಶರ್ಟ್ ನಿಂಗೆ ಇಷ್ಟೊಂದು ಇಷ್ಟ ಆಯ್ತು ಅಂದ್ರೆ ನನ್ ಟೇಸ್ಟ್ ನಿನ್ ಟೇಸ್ಟ್ ಒಂದೇ ತರ ಇದೆ ಬಾವಾ. ಇಬ್ಬರ ಟೇಸ್ಟ್ ಒಂದೇ ಬಾವಾ. ಶರ್ಟ್ ಹಾಕೋ ಬಾವಾ. ಅಂದ್ರೆ ಇದನ್ನ ಬೇರೆ ಯಾವಾಗ್ಲಾದ್ರೂ? ಇಲ್ಲ, ಇವಾಗ್ಲೇ ಹಾಕೋಬೇಕು. ನೀನ್ ಹಾಕೋಬೇಕು ಅಷ್ಟೇ. ಅಯ್ಯಪ್ಪ, ಇವಳ ಎಕ್ಸ್ಪ್ರೆಷನ್ ನೋಡೋದಕ್ಕಿಂತ ಈ ಶರ್ಟ್ ಹಾಕೊಳ್ಳೋದೇ ವಾಸಿ ಅನ್ಸತ್ತೆ. ಹಾಕೋತೀನಿ. ವಾವ್, ಈ ಶರ್ಟ್ ಅಲ್ಲಿ ನೀನ್ ಎಷ್ಟು ಚೆನ್ನಾಗಿದ್ಯಾ ಗೊತ್ತಾ ಬಾವಾ? ಚಿಂದಿ ಆಗಿದೆ. ನಿನಗ್ ಸಖತ್ತಾಗಿ ಕಾಣ್ತಿದೆ ಬಾವಾ. ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ಯಾ. ಹಾಕೊಂಡಿದ್ದಕ್ ತುಂಬಾ ಥ್ಯಾಂಕ್ಸ್ ಬಾವಾ. ಅಯ್ಯೋ, ಏನಿದು? ಚನ್ನಪಟ್ಟಣ ಜಾತ್ರೆಯಲ್ಲಿ ಬೊಂಬೆ ಮಾರೋ ಒಂಥರ ಇದ್ದೀನಿ. ಇದನ್ನ ಯಾರಾದ್ರೂ ನೋಡಿದ್ರೆ ಏನೋ ಇದನ್ನ ಅವತಾರ. ಯಾಕೆ ನಗ್ತಾ ಇದೆಯಾ ಅಣ್ಣ? ಯಾವ ತರ ಶರ್ಟ್ ಇದು ರಾಹುಲ್? ಏನ್ ಡಿಸೈನ್ ಇದು? ಏನ್ ಕಲರ್ ಇದು? ಹೆಂಗ್ ಇಷ್ಟ ಆಯ್ತು ನಿಂಗೆ? ಏನೋ ಇದು? ಯಾರಾದ್ರೂ ಹೇಳಿ ಇವನಿಗೆ. ಅಂದ್ರೆ ನಿಮ್ ಟೇಸ್ಟ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ನಿಮಗೆ ಈ ತರದ್ದು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಅಣ್ಣ ನಿನ್ ಶರ್ಟನು ಯಾಕೆ ನಿನಗೂ ಇಷ್ಟ ಆಗ್ಲಿಲ್ವಾ? ಇವತ್ ತಾನೇ ಹೋಲಿ ಆಡ್ಕೊ ಬಂದಿರಂಗಿದೆ. ಅಣ್ಣ ನಿನ್ ಶರ್ಟ್ ನೋಡ್ತಿದ್ರೆ ಕಾಟನ್ ಇರ್ತಾರ, ಖಾಲಿ ಗೊಂಬೆ ನೋಡೋದೇ ಬೇಡ. ಆ ತರದ್ದು ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಅನ್ನಿಸ್ತು, ಅದಕ್ಕೆ ತಂದ್ಬಿಟ್ಟೆ. ಅಲ್ಲ, ನೀವು ಅರ್ಜೆಂಟಾಗಿ ಶರ್ಟ್ ಬೇಕು ಅಂತ ಹೇಳಿದ್ರಿ, ಆದ್ರೆ ಆ ಕಲರ್ ಬೇಕು ಈ ಕಲರ್ ಬೇಕು ಅಂತ ಏನಾದ್ರು ಹೇಳಿದ್ರ? ಅದಕ್ಕೆ ಎಲ್ಲಾ ಕಲರ್ ಅಲ್ಲೂ ಒಂದೊಂದು ಶರ್ಟ್ ತಂದ್ಬಿಟ್ನಪ್ಪ. ನಾನೇನೋ ತಪ್ಪು ಮಾಡಿದೀನಿ ಅನ್ನೋ ತರ ಎಲ್ಲದಕ್ಕೂ ನನ್ನನ್ನು ಯಾಕೆ ನೋಡ್ತಾ ಇರ್ತೀರಾ? I'll call you back. ರಾಹುಲ್, ಏನ್ ಶರ್ಟ್ ಇದು?
ಮೊನ್ನೆ ನಿನ್ನಲ್ಲಿ ಸ್ವಲ್ಪ ಬದಲಾವಣೆ ಬಂದಿದೆ ಅಂತ ಹೇಳ್ದೆ. ನಿನ್ನ ಆಲೋಚನೆಗಳು, ಟೇಸ್ಟ್ ಕೂಡ ಬದಲಾಗಿದೆ ಅಂತ ನಾನು ಅನ್ಕೊಳ್ಳಿಲ್ಲ ರಾಹುಲ್. ನಿನ್ ಸೆಲೆಕ್ಷನ್ ತುಂಬಾ ಡೀಸೆಂಟ್ ಆಗಿರ್ತಿತ್ತು. ಫ್ಯಾಷನಬಲ್ ಆಗಿ ಡ್ರೆಸ್ಅಪ್ ಆಗ್ತಿದ್ದೆ. ಎಷ್ಟು ಡಿಗ್ನಿಫೈಡ್ ಆಗಿ ಕಾಣಿಸ್ತಾ ಇದ್ದೆ ನೀನು. ಇಂಥ ಕೆಟ್ಟ ಶರ್ಟ್ ಹಾಕೊಂಡಿದ್ಯಲ್ಲ ಯಾಕೆ? ನೋ, ನನಗೊಂಚೂರು ಇಷ್ಟ ಆಗ್ಲಿಲ್ಲ. ಹೋಗಿ ಶರ್ಟ್ ಬದಲಾಯಿಸ್ಕೊಂಡ್ ಬಾ. ಬದಲಾಯಿಸ್ಕೊಂಡ್ ಬಾ ಅಂದ್ರೆ ಮ್ಯಾಗಿ ಕಡೆ ನೋಡ್ತಿದ್ಯಲ್ಲ. ಹೋಗಿ ಬದಲಾಯಿಸ್ಕೊಂಡ್ ಬಾ. ಸರಿ ಚಿಕ್ಕಿ. ಇವಾಗ ನೀವು ನಾನು ತಂದಿರೋ ಶರ್ಟ್ನ ಹಾಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇವಾಗ ಅವ್ರು ಈ ಶರ್ಟ್ ಹಾಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಾ ಹಾ, ಏಯ್, ಮತ್ತೆ ನನ್ನ ರೂಮಿಗೆ ಯಾಕೆ ಬಂದೆ? ಆಗ್ಲೇ ಬಂದಿದ್ನಲ್ಲ, ನನ್ ಜಡೆ ಪಿನ್ ಬಿದ್ದೋಗಿತ್ತು, ಅದನ್ನ ತಗೊಂಡೋಗೋಣ ಅಂತ ಬಂದೆ. ನನ್ನ ಬಟ್ಟೆಗಳಲ್ಲಿ ಎಲ್ಲ ಹೋಯ್ತು? ಒಂದು ಬಟ್ಟೆನೂ ಇಲ್ವಲ್ಲ. ಏನಾಗಿರ್ಬೋದು? ನನ್ನ ಬಟ್ಟೆ ಎಲ್ಲ ಏನಾಯ್ತು? ಮಂಗಮ್ಮ, ಮಂಗಮ್ಮ, ಕರೆದ್ರಾ ರಾಹುಲ್ ಅವರೇ? ನನ್ನ ಬಟ್ಟೆಗಳಲ್ಲಿ ಒಂದು ಕಾಣಿಸ್ತಿಲ್ವಲ್ಲ, ಏನಾಯ್ತು? ನಿಮ್ ಬಟ್ಟೆನೆಲ್ಲ ಒಗೆಯೋದಕ್ ಹಾಕಿದ್ದೀನಿ ರಾಹುಲ್ ಅವರೇ. ಎಲ್ಲ ಸರ್ಫ್ ನೀರಲ್ಲಿ ನೆನ್ಸ್ ಹಾಕಿದ್ದೀನಿ, ತಗೊಂಡ್ ಬರ್ಬೇಕಾ? ಏಯ್, ನನ್ನ ಬಟ್ಟೆನ ಹೋಗಿ ಅಂತ ನಿನ್ಗೆ ಯಾರು ಹೇಳಿದ್ದು? ಗಂಡನ್ ಕೆಲ್ಸ ಮಾಡೋದಕ್ಕೆ ಹೆಂಡತಿಗೆ ಯಾರಾದ್ರೂ ಹೇಳ್ಬೇಕಾ ರಾಹುಲ್ ಅವರೇ? ಏನೋ ಏನಂದೆ? ಅದೇ, ನಾನ್ ನಿಮ್ ಹೆಂಡತಿ ಅನ್ನೋ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅಂದ್ ಮಾತ್ರಕ್ಕೆ ಹೆಂಡತಿ ಗಂಡನ್ ಕೆಲ್ಸ ಮಾಡ್ಬಾರ್ದು ಅಂತ ಏನಾದ್ರೂ ಇದ್ಯಾ ಹೇಳಿ? ನೀವೇ ನನ್ ಗಂಡ ಅಂತ ನಾನ್ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ ಅನ್ನೋ ಥರ ಅಷ್ಟೊಂದು ಕೋಪದಲ್ಲಿ ನೋಡ್ತಿದ್ದೀರಲ್ಲ ರಾಹುಲ್ ಅವರೇ. ಒಳ್ಳೆ ಹುಚ್ಚಿ ತರ ಮಾತಾಡ್ತಿದ್ಯಾ, ಏನಾಯ್ತು? ನನ್ ಮಾತು ನೀವ್ ಹಾಕೊಂಡಿರೋ ಈ ಬಣ್ಣದ ಶರ್ಟ್ಗಿಂತ ಹುಚ್ಚುಚ್ಚಾಗಿದ್ಯಾ ರಾಹುಲ್ ಅವರೇ? ನೋಡೋಕ್ ಅಷ್ಟು ಕೆಟ್ಟದಾಗ ಕಾಣ್ತಾ ಇದ್ಯಾ? ಅಯ್ಯೋ ರಾಮ, ನಂಗ್ ಹಾಗೆಲ್ಲ ಮಾತಾಡಕ್ ಬರಲ್ಲ ರಾಹುಲ್ ಅವರೇ. ಈಗ ನಾನು ಅರ್ಜೆಂಟಾಗಿ ಶರ್ಟ್ ಚೇಂಜ್ ಮಾಡ್ಕೋಬೇಕು. ಬೇರೆ ಶರ್ಟ್ ಇದ್ರೆ ಎತ್ಕೊಂಡ್ ಬಾ ಹೋಗು. ನಿಮ್ ನಾದ್ನಿ ಕೊಟ್ಟಿರೋ ಶರ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರಿ, ಮತ್ ಯಾಕ್ ಬದಲಾಯಿಸ್ತೀರಾ ರಾಹುಲ್ ಅವರೇ? ತುಂಬಾ ಪ್ರೀತಿಯಿಂದ ಕೊಟ್ಟಿರೋದಲ್ವಾ? ಇದೇ ಇರ್ಲಿ ಬಿಡಿ ರಾಹುಲ್ ಅವರೇ. ಈ ಅಧಿಕ ಪ್ರಸಂಗನ ಬೇಡ ಅನ್ನೋದು.
ಹೋಗಿ ಯಾವ್ದಾದ್ರು ಶರ್ಟ್ ಇದ್ರೆ ತಗೊಂಡ್ ಬಾ. ನೀವ್ ಕೇಳ್ತೀರಾ ಅಂತ ಗೊತ್ತಿದ್ದೆ. ಈ ಶರ್ಟ್ ಇಟ್ಟಿದ್ದೀನಿ ರಾಹುಲ್ ಅವ್ರೆ, ಇದನ್ನ ಅಣ್ಣ, ಈ ಶರ್ಟ್ ನಿಂಗೆ ತುಂಬಾ ಚೆನ್ನಾಗಿದೆ ಅಣ್ಣ. ಹೌದ್ ಕಣ, ಈ ಶರ್ಟ್ ತುಂಬಾ ಚೆನ್ನಾಗಿದೆ. ಲುಕಿಂಗ್ ವೆರಿ ಗುಡ್. ನನ್ನ ಅನಿಸಿಕೆ ಏನು ಅಂದ್ರೆ, ಇಷ್ಟೊತ್ತು ನೀವು ಹಾಕೊಂಡಿದ್ದ ಶರ್ಟು ಯಾವ್ದೋ ಬೀದಿ ನಾಟಕಕ್ಕೆ ಹೋಗೋ ತರ ಇತ್ತು. ಆದ್ರೆ ಇವಾಗ ಈ ಶರ್ಟ್ ಅಲ್ಲಿ ನೋಡಿದ್ರೆ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಹೋಗೋ ತರ ಇದೆ ರಾಹುಲ್ ಅವ್ರೆ. ಆ ಶರ್ಟ್ ತಗೊಂಡ್ ಬಂದಿದ್ ನೀವೇ ಅಲ್ವಾ? ಈ ಶರ್ಟ್ ನನಗೆ ಕರೆಕ್ಟ್ ಆಗಿದೆ ರಾಹುಲ್. ಇಂಥ ಒಳ್ಳೆ ಶರ್ಟ್ ನ ಇಟ್ಕೊಂಡು ಮೊದಲು ಯಾಕಂತ ಕೆಟ್ಟ ಶರ್ಟ್ ನ ಹಾಕೊಂಡಿದ್ದೆ? ಅದು ನಾನ್ ತಗೊಂಡಿದ್ದಲ್ಲ ಚಿಕ್ಕಮ್ಮ, ಯಾರೋ ಫ್ರೆಂಡ್ ಗಿಫ್ಟ್ ಅಂತ ಕೊಟ್ಟಿದ್ದು. ಆ ಶರ್ಟ್ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ ಅವನೆಂಥ ಟೇಸ್ಟ್ಲೆಸ್ ಫೆಲೋ ಅಂತ. ನಿಮಗೆ ಹೆಲ್ಪ್ ಮಾಡಿದ್ರಿಂದ ಬೆಸ್ಟ್ ಪರ್ಸನ್ ಆಗಿದ್ದ ನಾನು ವೇಸ್ಟ್ ಪರ್ಸನ್ ಅನ್ಸ್ಕೊಳ್ಳೋ ತರ ಆಯ್ತು. ಏನ್ ವಿಶೇಷ ಚಿಕ್ಕ ಮೇಡಮ್? ರೆಗ್ಯುಲರ್ ನ್ಯೂಸ್ ಬೇಕಾ ಇಲ್ಲ ಬ್ರೇಕಿಂಗ್ ನ್ಯೂಸ್ ಬೇಕಾ? ರೆಗ್ಯುಲರ್ ನ್ಯೂಸ್ ಏನು? ಎದ್ದಿದ ತಕ್ಷಣ ಸ್ನಾನ ಮಾಡಿದೆ, ಅದಾದ್ಮೇಲೆ ತಿಂಡಿ ತಿಂದ್ಬಿಟ್ಟು ಹಾಲು ಕುಡ್ದೆ. ಇವಾಗ ನಿನ್ ಜೊತೆ ಮಾತಾಡ್ತಿದ್ದೀನಿ. ಇವತ್ತಿನ ನ್ಯೂಸ್ ಇಷ್ಟೇ. ಹಾಗಾದ್ರೆ ಬ್ರೇಕಿಂಗ್ ನ್ಯೂಸ್ ಏನು? ಅವಾಗ್ಲೇ ಏಕದಂತ ಅಂಕಲ್ ಮೆಟ್ಲು ಹತ್ಬೇಕಾದ್ರೆ ಜಾರ್ ಬಿದ್ರು.
ಅವ್ರಿಗೆ ಏನಾದ್ರೂ ಆಗಿದ್ಯಾ ಅಂತ ನೋಡೋದ್ ಬಿಟ್ಟು ಮೆಟ್ಲಿಗೆ ಏನಾದ್ರೂ ಆಗಿದ್ಯಾ ಅಂತ ನೋಡ್ತಿದ್ರು. ಅದೇನು ಶರ್ಟಾ? ಯಾರ್ಗೆ? ಮೊದಲನೇ ಸಂಬಳ ಬಂತಲ್ಲಮ್ಮ, ನನ್ಗೆ ತುಂಬಾ ಬೇಕಾದವ್ರಿಗೆ ಅಂತ ತಗೊಂಡಿದ್ದೀನಮ್ಮ. ರಾಹುಲ್, ಈ ಶರ್ಟ್ ಎಲ್ ತಗೊಂಡೆ? ಹೇಳು ರಾಹುಲ್. ಇದು ಎಲ್ಲಿ ತಗೊಂಡೆ ಅಂದ್ರೆ ಮಂಗಮ್ಮ, ಮಂಗಮ್ಮ, ಏನಾಗಿರ್ಬೋದು? ಏನಮ್ಮವ್ರೆ? ನಿನ್ನ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಹಾ, ಏನೋ ಸ್ವಲ್ಪ ಸಲಿಗೆ ಕೊಟ್ಟೆ ಅಂತ ಹುಚ್ಚುಚ್ಚು ವೇಷಗಳು ಹಾಕ್ತಿದ್ಯಾ? ಸಡನ್ ಆಗಿ ಇವಳನ್ ಯಾಕೆ ಬೈತಿದ್ಯಾ? ಮತ್ತೆ ಹೊಗೆ ಹಾಕಿ ಬೆಂಕಿ ಹಚ್ಚೋ ಕೆಲ್ಸ ಏನಾದ್ರೂ ಮಾಡಿದ್ಲಾ? ಆಫ್ಟರ್ ಆಲ್ ನನ್ನ ಮನೇಲಿ ಕೆಲಸ ಮಾಡೋ ಕೆಲಸದವಳು ನಾನು ಕೊಡೋ ಸಂಬಳದಲ್ಲಿ ನಮ್ ರಾಹುಲ್ಗೆ ಶರ್ಟ್ ಕೊಡಿಸ್ತೀಯ? ಎಷ್ಟು ಧೈರ್ಯ ನಿನಗೆ? ನೀನೇನು, ನಿನ್ನ ಸ್ಥಾನ ಏನು, ನಿನ್ನ ಅರ್ಹತೆ ಏನು? ನೀನು ನಮ್ಮ ಜೊತೆ ಸಮ ಅನ್ಕೊಂಡಿದ್ಯಾ? ಶರ್ಟ್ ಅನ್ನ ಯಾಕೆ ಗಿಫ್ಟ್ ಮಾಡ್ದೆ? ಕೆಲಸದವಳು ಕೊಟ್ಟಿದ್ದನ್ನ ನೀನ್ ಹೇಗ್ ಹಾಕೊಂಡೆ ರಾಹುಲ್? ಮಾತಾಡು, ಯಾಕೆ ಕೊಟ್ಟೆ? ಎಲ್ಲಿ ಇಡ್ಬೇಕೋ ಅಲ್ಲಿ ಇಡದೆ ಹೋದ್ರೆ ಇವ್ರು ತಲೆ ಮೇಲೆ ಕುತ್ಕೋತಾರೆ ಅತ್ತೆ. ಮನೆ ಕಾಲಿಡ್ತಿದ ಹಾಗೆ ದೀಪ ಹಚ್ಚೋದೇನು, ಸಾಂಬ್ರಾಣಿ ಧೂಪ ಹಾಕೋದೇನು, ಪೂಜೆ ಮಾಡೋದ್ ನೋಡಿ ಆಗ್ಲೇ ಅನ್ಕೊಂಡೆ ನೀನ್ ಸಾಮಾನ್ಯದ ಹುಡುಗಿ ಅಲ್ಲ ಅಂತ. ನಮ್ ಎಲ್ಲರಿಗೂ ಒಳ್ಳೇದ್ ಮಾಡಿ ಬುತ್ತಿಗ್ ಬೀಳಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನಿಮಗ್ ಅರ್ಥ ಆಗ್ಲಿಲ್ಲ ಆದ್ರೆ ನಮಗ್ ಯಾವಾಗ್ಲೂ ಅರ್ಥ ಆಯ್ತು ಅತ್ತೆ. ದುಡ್ಡಿರೋರ್ ಮನೆಗೆ ಫಸ್ಟ್ ಕೆಲ್ಸದವ್ರ ತರ ಎಂಟ್ರಿ ಕೊಡೋದು, ಆಮೇಲೆ 4 ಸುಳ್ಳು ಕತೆ ಹೇಳಿ 4 ಒಳ್ಳೆ ಕೆಲ್ಸ ಮಾಡಿ ಮನೇಲಿರೋರ್ ಹತ್ರ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು. ಅದಾದ್ಮೇಲೆ ಮನೆ ಹುಡುಗನ್ನ ಬುಟ್ಟಿಗೆ ಹಾಕೊಂಡು ಸೆಟ್ಲ್ ಆಗ್ಬೇಕು ಅನ್ಕೊಳ್ಳೋದು. ಈಗೀಗ ತುಂಬಾ ಜನ ಮಾಡ್ತಿರೋ ಕೆಲ್ಸ ಇದೇ ಶಾಂಭವಿ. ಇವಳು ಕೂಡ ಅಂತ ಕ್ಯಾಂಡಿಡೇಟೆ. ವನಜಾ, ಮಂಗಮ್ಮ ಮಾತಾಡ್ದವಳಲ್ಲ. ನೀವ್ಯಾಕೆ ಇವಳಗ್ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಿದ್ದೀರಾ? ನಿಮ್ ತಮ್ಮಂಗೆ ಶರ್ಟ್ ಕೊಟ್ಟ ಹಾಗೆ ನಿಮ್ಗೂ ಏನಾದ್ರೂ ಗಿಫ್ಟ್ ಕೊಟ್ಟಿದ್ದಾಳ? ನಮ್ ಕಾರ್ ಡ್ರೈವರೋ ನಮ್ ಮನೆ ವಾಚ್ಮ್ಯಾನೋ ಉಟ್ಕೊಳ್ಳಿ ಅಂತ ನಿಮ್ ವೈಫ್ಗೆ ಸೀರೆ ಕೊಟ್ರು ಅನ್ಕೊಳ್ಳಿ, ಆಗ್ಲೂ ಹೀಗೆ ಮಾತಾಡ್ತೀರಾ ಅಳಿ ಅಂದ್ರೆ? ದೊಡ್ಡ ಮಾಸ್ಟರ್ ಪ್ಲಾನ್ ಹಾಕೊಂಡೇ ಬಂದಿದ್ದಾಳೆ. ರಾಹುಲ್ ನ ಬುಟ್ಟಿಗೆ ಹಾಕೊಂಡು ಈ ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ಯಾ? ನೀವ್ ನನ್ನ ಬಾಯ್ ಮುಚ್ಚೋ, ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ. ಯಾವ ಉದ್ದೇಶದಿಂದ ನಮ್ ರಾಹುಲ್ಗೆ ಶರ್ಟ್ ಕೊಟ್ಟೆ? ನಿನ್ನಂತವಳನ್ನು ಆಂಟಿ,
ಒಂದ್ ನಿಮಿಷ. ನೋಡು ಮಮ್ಮಿ, ಮಂಗಮ್ಮ ತಂದಿರೋ ಶರ್ಟ್ ದೊಡ್ಡಪ್ಪನ ರೂಮಲ್ಲೇ ಇತ್ತು.